ಚಂದನವನದ ಚಂದದ ಜೋಡಿಗಳು ಅಂತ ಪಟ್ಟಿ ಮಾಡಿದ್ರೆ ನೆನಪಾಗೋ ಹೆಸರುಗಳ ಪೈಕಿ ವಿಜಯ್ ರಾಘವೇಂದ್ರ ಸ್ಪಂದನ ದಂಪತಿಯದ್ದು ಮೊದಲ ಸಾಲಿನಲ್ಲಿ ನಿಲ್ಲುವಂತದ್ದು. ಇನ್ನೊಂದು 15 ದಿನ ಕಳೆದಿದ್ರೆ ಈ ಜೋಡಿ ತಮ್ಮ ದಾಂಪತ್ಯದ 16ನೇ ವರ್ಷದ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗ್ತಿತ್ತು. ಆದ್ರೆ ಅಂತ ಮುದ್ದಾದ ಜೋಡಿ ಮೇಲೆ ಆ ವಿಧಿಗೆ ಅದ್ಯಾಕೆ ಮುನಿಸೋ ರಾಘೂರಿಂದ ಸ್ಪಂದನಾರನ್ನ ದೂರ ಮಾಡಿದೆ. ಈ ಚಂದದ ಜೋಡಿ ಮೇಲೆ ದೇವರಿಗದೇನ ಅಸೂಯೆ ಇತ್ತೋ ಏನೋ, ಕ್ರೂರ ವಿಧಿ ನಟ ವಿಜಯ್ ರಾಘವೇಂದ್ರರಿಂದ ಪತ್ನಿ ಸ್ಪಂದನಾರನ್ನ ದೂರ ಮಾಡಿದೆ. ದೂರದ ಬ್ಯಾಂಕಾಕ್ನಲ್ಲಿ ಸ್ಪಂದನ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕುಟುಂಬದ ಜೊತೆ ಸ್ಪಂದನ ಬ್ಯಾಂಕಾಕ್ಗೆ ತೆರಳಿದ್ರು. ರಾತ್ರಿ ಊಟ ಮಾಡಿ ಮಲಗಿದ ಸ್ಪಂದನ ಬೆಳಿಗ್ಗೆ ಮೇಲೇಳಲೇ ಇಲ್ಲ. ಒಂದು ಕಡೆ ಲೋ ಬಿಪಿ, ಮತ್ತೊಂದು ಕಡೆ ಹೃದಯಾಘಾತ ಸ್ಪಂದನಾರನ್ನ ಬಲಿ ಪಡೆದಿತ್ತು. ಸ್ಪಂದನ ಸಾಯುವ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲಿದ್ರು, ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರ ಎಂಬ ಬಗ್ಗೆ ಸಾಕಷ್ಟು ಪ್ರಶ್ನೆ ಹುಟ್ಕೊಂಡಿವೆ. ಅದಕ್ಕೆಲ್ಲ ಮೈದುನ ಶ್ರೀಮುರಳಿ ಸ್ಪಷ್ಟನೆ ನೀಡಿದ್ದಾರೆ. ಅಣ್ಣ ಫೋನ್ ಮಾಡಿ ಹೇಳಿರೋದಿಷ್ಟ, ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿದ್ದಾರೆ. ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ. ಹೀಗೆ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಮಲಗಿದವರು ಮತ್ತೆ ಎದ್ದೇಳಲಿಲ್ಲ. ಸೊ ಇಟ್ಸ್ ಡ್ಯೂ ಟು ಲೋ ಬಿಪಿ ಅಂತ ಅನ್ಕೋತಾ ಇದ್ವಿ. ಸೊ ಬಂದ ಮೇಲೆ ಮಿಕ್ಕಿದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇದಾಗಿರೋದು ನಿಜ. ವಿಜಯ್ ರಾಘವೇಂದ್ರ ಸದ್ಯ ಬ್ಯಾಂಕಾಕ್ ತಲುಪಿದ್ದಾರೆ. ಥಾಯ್ಲೆಂಡ್ನಿಂದ ನಾಳೆ ಬೆಂಗಳೂರಿಗೆ ಸ್ಪಂದನ ಪಾರ್ಥಿವ ಶರೀರ ರವಾನೆಯಾಗಲಿದೆ ಎಂದು ಸ್ಪಂದನ ಚಿಕ್ಕಪ್ಪ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ನಾಳೆ ಬರುತ್ತೆ, ಬಾಡಿ ನಾಳೆ ಬರುತ್ತೆ. ಇವತ್ತು ಪೋಸ್ಟ್ ಮಾರ್ಟಮ್ ಆಗಿ ನಾಳೆ ಫ್ಲೈಟ್ ಇದೆ. ಬೇಗ ಅರ್ಲಿಯರ್ ಫ್ಲೈಟ್ ಇದ್ರೆ ನೋಡ್ತೀವಿ, ಆದಷ್ಟು ಬೇಗ ತರಕ್ಕೆ ಪ್ರಯತ್ನ ಮಾಡ್ತೇವೆ. ಸ್ಪಂದನ ಸಾವಿನ ಬಗ್ಗೆ ಸ್ನೇಹಿತರು, ಮನೆಯ ಕೆಲಸದವರು, ಡ್ರೈವರ್ ಮಾತನಾಡಿದ್ದಾರೆ. ಸ್ಪಂದನ ಜೊತೆಗಿನ ಒಡನಾಟವನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಪೂಜೆ ಗೀಜೆ ಎಲ್ಲದಕ್ಕೂ ಹೋಗ್ತಾ ಇದ್ದೆ. ಐ ವಾಸ್ ವೆರಿ ಕ್ಲೋಸ್ ಟು ಹರ್ ಆಕ್ಚುಲಿ. ಒಂದು 3-4 ಡೇಸ್ ಆಯ್ತು. ಅವರು ವಿಜಯ್ ರಾಘವೇಂದ್ರ ಅವ್ರ ಜೊತೆ ಜಿಮ್ಗೆ ಹೋಗ್ತಾ ಇದ್ರು. ಅವಾಗ ನನ್ಗೆ ಸಿಕ್ಕಿದ್ರು, ಹೆಂಗಿದ್ಯಾ ಅಂತ ಕೇಳಿದ್ರು. ಐ ಆಮ್ ಫೈನ್ ಅಂತ. ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ ಸರ್ ನಾವು. ಇದ್ದೀರ ಅಂತ ಹೇಳ್ತಾ ಇರೋದಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡು ಮನೆ ಮೆಂಬರು ಏನೇ ಪೂಜೆ ಆಗಲಿ ಏನೇ ಫಂಕ್ಷನ್ ಆಗಲಿ ನಮ್ಮನ್ನು ಫಸ್ಟ್ ಕರಿತಾ ಇದ್ರು. ಅವ್ರ ಮಗ ಬರ್ತಡೇಗೆಲ್ಲ ಅವ್ರ ಕಾರ್ ಕಳ್ಕೊಂಡು ನಮ್ಮ ಫ್ಯಾಮಿಲಿ ಇದಕ್ಕೆ ಕಳಿಸಿ ಪಾಪ ನಾವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಅಂದರೆ ಫೋಟೋ ಇಟ್ಕೊಳ್ಳೋದಾಗಲಿ, ಊಟಕ್ಕಾಗಲಿ, ಇದಂಗೆ ಆಗಲಿ ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ. ಚಿತ್ರರಂಗ, ರಾಜಕೀಯ ಎರಡಕ್ಕೂ ಆಪ್ತವಾಗಿದ್ದವರು ವಿಜಯ್ ರಾಘವೇಂದ್ರ ದಂಪತಿ. ಸ್ಪಂದನ ಅಕಾಲಿಕ ಮರಣಕ್ಕೆ ಎರಡೂ ಕ್ಷೇತ್ರದ ಗಣ್ಯರು ಕಂಬನಿ ಮೆರೆದಿದ್ದಾರೆ. ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ. ಸ್ಪಂದನ ನಿಧನದಿಂದ ಆಘಾತವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರೆ, ಕುಟುಂಬಕ್ಕೆ ದೇವರು ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಕಮ್ಯುನಿಟಿಗೆ ಹೋಗ್ಬೇಕಾದ್ರೆ ಪಾಪ ಹೆಣ್ಮಗಳು ಬರ್ತಿದ್ರು. ಅವ್ರ ತಂದೆ ಕೂಡ ಗೊತ್ತು, ಅವ್ರ ಕುಟುಂಬ ಎಲ್ಲ ಕೂಡ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯಕರವಾಗಿದ್ದು ಈ ರೀತಿ ಆಗಿದೆ ಅಂತ ಕೇಳಿ ನಂಗೆ ಬಹಳ ಆಶ್ಚರ್ಯ ಆಯ್ತು. ಈಗ ತಾನೇ ನನ್ನ ಮನೆಯವರು ತಿಳಿಸಿದ್ರು ಹಿಂಗೆ ಆಗಿದೆ ಅಂತ ಹೇಳಿ ಮೆಸೇಜ್. ಭಗವಂತ ಯಾಕೆ ಈ ರೀತಿ ತೀರ್ಮಾನ ಮಾಡೋದು ಅರ್ಥ ಆಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇಂಥ ಸಾವು ಇವತ್ತು ಕುಟುಂಬದಲ್ಲೂ ಅತ್ಯಂತ ಆ ಸಾವಿನ ನೋವಿನಿಂದ ಹೊರಗೆ ಬರೋದು ಕಷ್ಟ. ಇವತ್ತು ಇಂಥ ಒಂದು ಆಘಾತಕಾರ ಸುದ್ದಿ ಎಲ್ರಿಗೂ ಒಂದು ರೀತಿಯ ನೋವು ಮಾಡಿರ್ತಕ್ಕಂಥದ್ದು. ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಿರು ವಯಸ್ಸು. ಅವರೇನು ಒಂದು ಪ್ರವಾಸಕ್ಕೆ ಹೋದಂತ ಈ ಸಂದರ್ಭದಲ್ಲಿ ದೈವವಶರಾಗಿದ್ದಾರೆ. ಈ ಒಂದು ನಂಬಲಿಕ್ಕೆ ಸಾಧ್ಯವಿಲ್ಲದಂತ ಈ ಒಂದು ಸಾವು ನಿಜಕ್ಕೂ ಬಹಳಷ್ಟು ದುಃಖವನ್ನ ನಮ್ಮೆಲ್ಲರಿಗೂ ತಂದಿರುವಂತದ್ದು. ಯಾವಾಗ್ಲೂ ಇವರಿಬ್ಬರನ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ರು. ನಾನೀಗ ಒಳಗ್ ಹೋದಾಗ ಸ್ಪಂದನನ್ ತಾಯಿ ಹೇಳಿದ್ದು, ತನ್ನ ಮಗಳು ಹೋಗಿತ್ತಲ್ಲ, ರಾಘು ಹೇಗ್ ಬದುಕ್ತಾನೆ ಅಂತ, ವಿಜಯ್ ರಾಘವೇಂದ್ರ ಹೇಗ್ ಬದುಕ್ತಾನೆ, ಅವಳಿಲ್ದೆ ಅವ್ನು ಬದುಕಲ್ಲ, ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸನ್ ತೋರಿಸಿದ್ದಿದೆ ಅಲ್ಲ, ಕಳ್ಳ ಕತ್ತರಿಸಿದ. ಹದಿಹರಿಯದ ಹೃದಯದಲ್ಲಿ ಹುಟ್ಟಿದ ನವಿರಾದ ಭಾವಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಟು ರಾಘು ಲವ್ಸ್ ಸ್ಪಂದನ ಇಂದ ವಿಜಯ್ ರಾಘವೇಂದ್ರ ವೆಟ್ಸ್ ಸ್ಪಂದನ ಆಗೋ ತನಕದ್ದು ಸುಮಧುರ ಪ್ರೇಮ ಕಥೆ. ಮದುವೆ ಆಗೋವರೆಗೂ ಪ್ರೇಮಿಗಳು, ಆಮೇಲೆ ಗಂಡ ಹೆಂಡತಿ ಸಂಸಾರ ತಾಪತ್ರಯ ಅನ್ನೋದಕ್ಕೆ ತದ್ವಿರುದ್ಧವಾಗಿತ್ತು ಈ ಜೋಡಿ. ಕಳೆದ ಕೆಲ ವರ್ಷಗಳಿಂದ ಆದ ಘಟನೆಗಳನ್ನ ಗಮನಿಸಿದಾಗ ಸ್ಯಾಂಡಲ್ವುಡ್ಗೆ ಈ ಹೃದಯಾಘಾತ ಅನ್ನೋದು ಒಂದ್ ರೀತಿಯಲ್ಲಿ ಶಾಪವಾಗಿ ಕಾಡ್ತಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗುತ್ತೆ. ಯಾಕೆ ಅನುಮಾನ ಅನ್ನೋದಕ್ಕೆ ನಾವು ಮುಂದೆ ವಿವರಿಸಲಿರುವ ಅನೇಕ ಪ್ರಕರಣಗಳು ಸಾಕ್ಷಿಯಾಗ್ತಾ ಇದೆ. 2013ರಿಂದ ಪ್ರಾರಂಭ ಮಾಡೋಣ.
ನಟ ಹೇಮಂತ್ ಕೇವಲ 27ನೇ ವಯಸ್ಸಿಗೇನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ನೆನಪಿನಂಗಳ ಅನ್ನೋ ಚಿತ್ರದಲ್ಲಿ ನಟಿಸಿದ್ದ ಹೇಮಂತ್ ಸಾವನ್ನಪ್ಪಿದ್ದು 2013ನೇ ಇಸ್ವಿಯ ಜುಲೈ 3ರಂದು. ಇಲ್ಲಿಗೆ ನಿಲ್ಲಿಲ್ಲ. ನಟ ಚಿರಂಜೀವಿ ಸರ್ಜಾ ಯಾರು ಕೂಡ ಊಹೆ ಮಾಡದ ವಯಸ್ಸಿನಲ್ಲಿ ನಟ ಚಿರಂಜೀವಿ ಸರ್ಜಾ ಕೂಡ ಬಲಿಯಾಗಿ ಹೋಗಿದ್ದು ಇದೇ ಹೃದಯಾಘಾತದಿಂದಾಗಿ. ಚಿರಂಜೀವಿ ಸರ್ಜಾ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅವರಿಗೆ 35ರಿಂದ 36 ವರ್ಷ ವಯಸ್ಸು. ಜೂನ್ 7ನೇ ತಾರೀಕು 2020ರಂದು ಹೃದಯಾಘಾತದಿಂದಾಗಿ ಚಿರಂಜೀವಿ ಸರ್ಜಾ ಇಹಲೋಕ ತ್ಯಜಿಸಿದ್ರು. ಇನ್ನು ಇಡೀ ಕರುನಾಡೆ ಕಣ್ಣೀರನ್ನ ಹಾಕಿಸಿದ ಪ್ರಸಂಗ ಅಂದ್ರೆ ಅದು ಪ್ರೀತಿಯ ಅಪ್ಪು ನಟ ಪುನೀತ್ ರಾಜ್ಕುಮಾರ್ ವಿಧಿವಶರಾದ ಸಂದರ್ಭ. ಕೇವಲ 46ನೇ ವಯಸ್ಸಿಗೇನೆ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದ್ದು ಕೂಡ ಇದೇ ಹೃದಯಾಘಾತ ಅನ್ನೋ ಶಾಪದಿಂದಾಗಿ. ಅಕ್ಟೋಬರ್ 29, 2021ಕ್ಕೆ ಪ್ರೀತಿಯ ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಕರುನಾಡಿಗೆ ಬಂದಪ್ಪಳಿಸಿತು. ಇನ್ನು ನಟ ನಿತಿನ್ ಗೋಪಿ ಬಾಲನಟನಾಗಿ ಸಾಕಷ್ಟು ಹೆಸರನ್ನ ಗಳಿಸಿದವರು. ಹಾಗೆ ನಟನಾದ ನಂತರವೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಪ್ರಯತ್ನವನ್ನ ಸ್ಯಾಂಡಲ್ವುಡ್ನಲ್ಲಿ ಮಾಡ್ತಾ ಬಂದವರು. 39ನೇ ವಯಸ್ಸಿಗೇನೆ ಅಂದ್ರೆ ಜೂನ್ 2, 2023ರಂದು ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ರು. ಇದೀಗ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಸರದಿ 44ನೇ ವಯಸ್ಸಿಗೆ ಹೃದಯಾಘಾತಕ್ಕೆ ಬಲಿಯಾಗಿ ಹೋಗಿದ್ದಾರೆ ಸ್ಪಂದನಾ. ಹೀಗಾಗೇನೆ ಸಾಲು ದುರಂತಗಳು ಹೃದಯಾಘಾತ ಕಾರಣದಿಂದಾಗಿಯೇ ಆಗ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ಗೆ ಶಾಪವಾಗಿ ಕಾಡ್ತಿದ್ಯಾ ಹೃದಯಾಘಾತ ಅನ್ನೋ ಅನುಮಾನ, ಆತಂಕ ವ್ಯಕ್ತವಾಗ್ತಾ ಇದೆ. ಇದು ಒಂದ್ ಕಡೆ ಆದ್ರೆ ರಾಜಕೀಯ ಬೆಳವಣಿಗೆ ಕಡೆ ಗಮನ ಕೊಡೋಣ. ಸರ್ಕಾರ ರಚನೆ ಆಗ್ತಿದ್ದಂತೆ ಶುರುವಾದ ಶಾಸಕರ ಅಸಮಾಧಾನಕ್ಕೆ ಮದ್ದೆರೆಯೋಕೆ ಸಿಎಂ ಇವತ್ತು ಮುಂದಾಗಿದ್ದಾರೆ. ಶಾಸಕರ ಅನುದಾನ ಸೇರಿದಂತೆ ಆಗ್ಬೇಕಾಗಿರುವ ಕೆಲಸಗಳತ್ತ ಗಮನ ಹರಿಸಿ ಅಂತ ಸಚಿವರಿಗೆ ಸಿಎಂ ತಾಕೀತು ಮಾಡಿದ್ದಾರೆ. ಸರ್ಕಾರ ರಚನೆಯಾದ 2 ತಿಂಗಳಿಗೆ ಸಿಎಂ ಸಿದ್ದುಗೆ ಶಾಸಕರ ಅಸಮಾಧಾನದ ಬಿಸಿ ತಟ್ಟಿದೆ. ಸಚಿವರು ಸ್ಪಂದಿಸುತ್ತಿಲ್ಲ ಎಂದು ಶಾಸಕ ಬಿಆರ್ ಪಾಟೀಲ್ ಸಿಡಿದೆದ್ದಿದ್ರು. ಶಾಸಕರ ಹೆಸರಲ್ಲಿ ಹೊರಬಿದ್ದಿದ್ದ ಪತ್ರ ಸರ್ಕಾರಕ್ಕೆ ದೊಡ್ಡ ಮುಜುಗರ ತಂದಿತ್ತು. ಆದ್ದರಿಂದ ಇವತ್ತು ಸಿಎಂ ಸಿದ್ದರಾಮಯ್ಯ ಶಾಸಕರ ಸಮಸ್ಯೆ ಆಲಿಸಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಧಾರವಾಡ, ಬಳ್ಳಾರಿ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ರು. ಕ್ಷೇತ್ರದ ಅಭಿವೃದ್ಧಿಗೆ ಹಣ ಒದಗಿಸಬೇಕು, ಇಲಾಖೆಗಳಲ್ಲಿ ಆಗಬೇಕಿರುವ ಕೆಲಸ ಮುಗಿಸಬೇಕು, ಕೇಳಿದ ಅಧಿಕಾರಿಗಳನ್ನು ನಿಯೋಜಿಸಬೇಕು, ಯಾವುದೇ ಸಮಸ್ಯೆ ಇದ್ದಾಗ ಸಚಿವರು ಸ್ಪಂದಿಸಬೇಕು ಎಂದು ಸಿಎಂ ಎದುರು ಶಾಸಕರು ಬೇಡಿಕೆ ಇಟ್ಟರು. ಇವತ್ತು ನಾವು ನೀರಾವರಿ ಆಗಿರ್ಬೋದು, ಇವತ್ತು ಕುಡಿ ನೀರಿನ ಸಮಸ್ಯೆ ಇರ್ಬೋದು, ಮತ್ತು ಏನು ಇವತ್ತು ಮಳೆ ಆಗದೆ ಇವತ್ತು ಎಲ್ಲ ನಮ್ಮ ರೈತರಿಗೆ ತೊಂದರೆ ಆಗಿದೆ, ಅವರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು, ಇವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸಿರುವ ಸಿಎಂ ಸಿದ್ದರಾಮಯ್ಯ ಅನುದಾನ ಬಿಡುಗಡೆಗೆ ಅಗತ್ಯ ಕ್ರಮ ವಹಿಸುವುದಾಗಿ ಭರವಸೆ ಕೊಟ್ಟರು. ಸಚಿವರ ಮೇಲೆ ಆರೋಪ ಮಾಡದೆ ಲೋಕಸಭೆ ಚುನಾವಣೆಯನ್ನ ಒಟ್ಟಾಗಿ ಕೆಲಸ ಮಾಡಿ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಎಂದು ಸಿಎಂ ಸೂಚಿಸಿದ್ರು. ಇನ್ನು 3 ದಿನಗಳ ಕಾಲ ಬಾಕಿ ಜಿಲ್ಲೆಗಳ ಸಚಿವರು ಶಾಸಕರ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಪರಿಷತ್ ಸ್ಥಾನಗಳಿಗೆ ನಾಮನಿರ್ದೇಶನಕ್ಕೆ ಚಾಲನೆ ದೊರೆತಿದೆ. ತಮ್ಮವರ ಪರ ಕಾಂಗ್ರೆಸ್ ದಿಗ್ಗಜ ನಾಯಕರು ಬ್ಯಾಟ್ ಬೀಸುತ್ತಿದ್ದಾರೆ. ರೇಸ್ನಲ್ಲಿರುವ 4 ಘಟಾನುಘಟಿ ನಾಯಕರು, ಆ ಪೈಕಿ ಕೆಲವರು ಕೆಲ ಬಣ ಅಂತ ಗುರುತಿಸಿಕೊಳ್ತಿರೋದು. ಮನ್ಸೂರ್ ಅಲಿ ಖಾನ್ ಪರವಾಗಿ ಡಿಕೆ ಶಿವಕುಮಾರ್, ಸುದಾಮ್ ದಾಸ್ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ಎಂಆರ್ ಸೀತಾರಾಮ್, ಉಮಾಶ್ರೀ ಪರವಾಗಿ ಸಿಎಂ ಬ್ಯಾಟ್ ಬೀಸುತ್ತಿದ್ದಾರೆ. ಪರಿಷತ್ನಲ್ಲಿ ಒಬ್ಬರೇ ಒಬ್ರು ಮಹಿಳೆ ಇಲ್ಲ. ಉಮಾಶ್ರೀ ಅವರಿಗೆ ತೆರೆದಾಳ ಟಿಕೆಟ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ಮಹಿಳಾ ಕೋಟಾದ ಅಡಿಯಲ್ಲಿ ಉಮಾಶ್ರೀ ಅವರ ಆಯ್ಕೆ ಉತ್ತಮ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರು ಯಾವ ಬಣದ ಪರವಾಗಿ ಅಭ್ಯರ್ಥಿಗಳಾಗಿ ಅಥವಾ ನಾಮನಿರ್ದೇಶಿತ ಸದಸ್ಯರಾಗಿ ಪರಿಷತ್ತನ್ನ ಎಂಟ್ರಿ ಪಡೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗರಾಗಿ ಕಾಣೋಕ್ ಸಿಗ್ತಾ ಇರೋದು ಮನ್ಸೂರ್ ಖಾನ್ ಅವರ ಹೆಸರು. ಡಿಕೆ ಶಿವಕುಮಾರ್ ಅವರ ಬಣ. ಆದ್ರೆ ಮನ್ಸೂರ್ ಖಾನ್ ಅವರನ್ನ ಅಲ್ಪಸಂಖ್ಯಾತ ಕೋಟಾದಲ್ಲಿ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಅನ್ನೋದಿದ್ರೂ ಕೂಡ ಅವರ ವಿರುದ್ಧವಾಗಿಯೇ ಬಂದಿರುವ ಪತ್ರ ರಾಜ್ಯಪಾಲರಿಗೆ, ರಾಜ್ಯಪಾಲರು ಅದನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಬರೆದಿರುವ ಪತ್ರ, ಈ ಹೆಸರನ್ನ ಕನ್ಸಿಡರ್ ಮಾಡುವಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಅನುಮಾನ ಇದೆ. ಕೇವಲ ಇಲ್ಲಿಗೆ ನಿಲ್ಲಿಲ್ಲ. ಬಣ ಬಡದಾಟ ಮುಂದುವರೆದ ಭಾಗವಾಗಿ ಸುದಾಮ್ ದಾಸ್ ಅವರು ಖರ್ಗೆ ಬಣ ಎಡಗೈ ಪರಿಶಿಷ್ಟರ ಪೈಕಿ ಎಡಗೈ ಬಣಕ್ಕೆ ಸಂಬಂಧಪಟ್ಟವರು, ಆ ಸಮುದಾಯಕ್ಕೆ ಸೇರಿದವರು ಸುದಾಮ್ ದಾಸ್ ಅವರು. ಖರ್ಗೆ ಅವರ ಬೆಂಬಲ ಇದ್ರೂ ಕೂಡ ಇವರ ವಿರುದ್ಧವಾಗಿಯೂ ಕೂಡ ಅಸಮಾಧಾನದ ಪತ್ರ ಹೊರಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆ ಪತ್ರವನ್ನ ಹೊರತುಪಡಿಸಿಯೂ ಕೂಡ ಆಯ್ಕೆ ಆಗ್ತಾರಾ
ನಾಮನಿರ್ದೇಶಿತರ ಆಗ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಹಾಗೆ ಸಿದ್ದರಾಮಯ್ಯ ಅವರ ಬಣದಿಂದ 2 ಹೆಸರು ಪ್ರಮುಖವಾಗಿ ಕೇಳೋಕ್ ಸಿಗ್ತಾ ಇದೆ. ಒಂದು MR ಸೀತಾರಾಮ್ ಅವರು, ಹಾಗೆ ಮತ್ತೊಂದು ಉಮಾಶ್ರೀ. MR ಸೀತಾರಾಮ್ ಅವರ ನಾಮನಿರ್ದೇಶಿತ ಪ್ರಕ್ರಿಯೆ ವಿರುದ್ಧವಾಗಿಯೂ ಕೂಡ ಅಸಮಾಧಾನ ಕೇಳೋಕ್ ಸಿಕ್ತು. ಅಕ್ರಮ ಸಕ್ರಮ ವಿಚಾರದಲ್ಲಿ ಒಂದಷ್ಟು ಆರೋಪಗಳು ಇವರ ಬೆನ್ ಹಿಂದೆ ಇದೆ. ಹೀಗಾಗಿ ಇದನ್ನ ಕನ್ಸಿಡರ್ ಮಾಡಬೇಕಾ ಬೇಡವಾ, ಮತ್ತೊಂದ್ಸತಿ ಯೋಚನೆ ಮಾಡಿ ಅನ್ನೋ ರೀತಿಯ ಬೆಳವಣಿಗೆಗಳು. ಹೀಗಾಗಿ ಮಹಿಳೆ ಅನ್ನೋ ಕೋಟಾದ ಅಡಿಯಲ್ಲಿ ಉಮಾಶ್ರೀ ಅವರನ್ನ ಕನ್ಸಿಡರ್ ಮಾಡಿ ಅನ್ನೋ ಮಾತುಕತೆ ಕೇಳೋಕ್ ಸಿಗ್ತಾ ಇದೆ. ಇದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ ಇನ್ಫ್ಯಾಕ್ಟ್ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ವಿಧಾನಸಭೆ ಅಧಿವೇಶನದ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿ ಮುಗಿಬಿದ್ದಿದ್ರು. ಕೃಷಿ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಎಕ್ಸೆಲ್ ಶೀಟ್ ಬಿಡುಗಡೆ ಮಾಡಿದ್ರು. ಆದ್ರೆ ಇದೆಲ್ಲ ಸಾಕ್ಷಿ ಅಲ್ಲ, ಗಾಳಿಯಲ್ಲಿ ಗುಂಡು ಅನ್ನೋ ಮಾತು ಕೇಳಿಬಂದಿತ್ತು. ಈಗ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪೂರಕವಾಗಿ ಒಂದು ದೂರು ಹೊರಬಂದಿದೆ. 40% ಅಂತ ಬಿಜೆಪಿಯನ್ನು ತೆಗಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ 2 ತಿಂಗಳಲ್ಲಿ ಭ್ರಷ್ಟಾಚಾರದ ರಾಡಿ ಅಂಟಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ. ಮಂಡ್ಯದ ಸಹಾಯಕ ಕೃಷಿ ನಿರ್ದೇಶಕರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರಿಗೆ ಮಂಡ್ಯದ 7 ಸಹಾಯಕ ಕೃಷಿ ನಿರ್ದೇಶಕರು ಪತ್ರ ಬರೆದಿದ್ದಾರೆ. ಕೃಷಿ ಸಚಿವರು 6 ರಿಂದ 8 ಲಕ್ಷ ಕೇಳುತ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿ ಲಂಚದ ಅನಿಷ್ಟ ಪದ್ಧತಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಕುಟುಂಬ ಸಮೇತರಾಗಿ ವಿಷ ಕುಡಿಯುವುದಾಗಿ ಉಲ್ಲೇಖಿಸಿದ್ದಾರಂತೆ. ಸದ್ಯ ರಾಜ್ಯಪಾಲರ ಕಚೇರಿಯಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದ್ದು, ಕೃಷಿ ನಿರ್ದೇಶಕರ ಪತ್ರದ ಬಗ್ಗೆ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ತಮ್ಮ ಮೇಲಿನ ಆರೋಪದ ಬಗ್ಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆ ಪತ್ರ ನಕಲಿ ಎಂದಿದ್ದಾರೆ. ನನಗೆ ಗೊತ್ತಿಲ್ಲ, JD ಏನೋ ಕೇಳಿದ್ದಾರೆ ಅಂತ ಈಗ JD ಹತ್ರ ಮಾತಾಡಿದೆ. ನಾನು ಯಾರ ಹತ್ರನೂ ಮಾತಾಡಿಲ್ಲ ಸರ್, ಯಾವುದೋ ಫೇಕ್ ಲೆಟ್ರ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಭಾಳ ಜನ ಇದನ್ನು ಹುಡುಕಿ ಏನೇನೋ ಮಾಡ್ತಿರ್ತಾರೆ. ಆ ಥರ ಇದ್ದರೆ ನನ್ನ ಇಲಾಖೆಯ ಕಾರ್ಯದರ್ಶಿಗಳಿಗೆ ಎಂಕ್ವೈರಿ ಮಾಡಲಿಕ್ಕೆ. ಚಲುವರಾಯಸ್ವಾಮಿ ವಿರುದ್ಧ ಕೃಷಿ ಅಧಿಕಾರಿಗಳು ನೀಡಿರೋ ದೂರಿನ ಬಗ್ಗೆ ತನಿಖೆ ನಡೆಸೋಣ ಎಂದು DCM DKಶ ಹೇಳಿದರು. ತನಿಖೆ ಮಾಡಿಸೋಣ ಬಿಡಿ, ಬಹಳ ಸಂತೋಷ. ತನಿಖೆ ಮಾಡಿಸೋಣ, ಯಾರು ಪತ್ರ ಬರೀತಾರೆ ತನಿಖೆ ಮಾಡಿಸೋಣ. ಕೃಷಿ ಮಂತ್ರಿ ಮಾತ್ರವಲ್ಲ, ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಮಗನ ವಿರುದ್ಧವೂ ಕೂಡ ಸ್ಫೋಟಕ ಆರೋಪ ಕೇಳೋಕ್ ಸಿಕ್ಕಿದೆ. ಸಚಿವ ಬೋಸರಾಜ್ ಮಗ ರವಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿದ್ದಾರೆ ಅಂತ ರಾಯಚೂರು JDS ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಆರೋಪ ಮಾಡಿದ್ದಾರೆ. ದೇವದುರ್ಗದಲ್ಲಿ ಅಕ್ರಮ ಮರಳುಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಬೋಸರಾಜ್ ಮಗನೇ ಅದರ ಕಿಂಗ್ ಪಿನ್ ಅನ್ನೋ ಆರೋಪ ಮಾಡಿದ್ದಾರೆ. ಕರ್ನಾಟಕದ ಒಬ್ಬ ಮಂತ್ರಿಯ ಮಗ ನಿನ್ನೆ ನಾನು ಬಾಗೂರು ಅಕ್ರಮ ಗಣಿಗಾರಿಕೆಯ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಬಾಗೂರಿನ ಜನತೆ, ಅಲ್ಲಿ ನನಗೆ ಬಂದಿರತಕ್ಕಂಥದ್ದು ಮುಖ್ಯವಾದಂಥ ಹೆಸರು ರವಿ ಬೋಸರಾಜ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು. ಅಶೋಕ್ ಪೋತ್ಗಲ್ ಅಂತಕ್ಕಂಥ ತನ್ನ ಶಿಷ್ಯ ತನ್ನ ಮನೆಯಲ್ಲಿರ್ತಕ್ಕಂಥ ಒಬ್ಬ ಹುಡುಗನ ಹೆಸರನ್ನು ಮುಂದೆ ಬಿಟ್ಟು ತಾನೇ ನೇರವಾಗಿ ಇವತ್ತು ಈ ಗಣಿಗಾರಿಕೆಯ ಅಕ್ರಮ ಗಣಿಗಾರಿಕೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಇಡೀ ದೇವದುರ್ಗದ ಪ್ರತಿಯೊಂದು ಸಂಘಟನೆ JDS ರಾಯಚೂರು ಅಧ್ಯಕ್ಷರ ಆರೋಪಕ್ಕೆ ಸಚಿವ ಬೋಸರಾಜ್ ಟಾಂಗ್ ಕೊಟ್ಟಿದ್ದಾರೆ. ಸುಮ್ಮನೆ ತೇಜೋವಧೆ ಮಾಡೋದು ಬೇಡ, ಸಾಕ್ಷಿ ಕೊಡಿ ಅಂತ ಸವಾಲಿಸುತ್ತಿದ್ದಾರೆ. ಇಲ್ಲ, ಅವ್ರಿಗೆ ಅದೇ ಕೆಲಸ, ಅವ್ರು ಅದೇ ಮಾಡ್ಯಾರ, ಅದಕ್ಕೆ ಹೇಳ್ತಾರೆ ಅವರು. ನಮ್ಗೆ ಆ ರೀತಿಯಾದಂಥ ಅವಸರನೂ ಇಲ್ಲ, ಮಾಡಿಲ್ಲ. 50 ವರ್ಷದ ರಾಜಕೀಯದಲ್ಲಿ ಹೇಳಿದ್ವಲ್ಲ, ಇಂಟರ್ನಲ್ ಕೇಸ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರ ಅದೇ ಕೆಲಸ, ಯಾವ ಗೌರ್ಮೆಂಟ್ ಇದ್ರು ಅವ್ರು ಎದುರಿಸೋ ಕೆಲಸ. ಏನೋ ಯಾವುದೊಂದು ಸುದ್ದಿ ಹೇಳೋದು, ಅದಕ್ಕೆ ಸಾಕ್ಷಿ ಇರಲ್ಲ, ಮಾತಿರಲ್ಲ, ಕಥೆ ಇಲ್ಲ. ಯಾರೇ ಏನೇ ಮಾಡಿದ್ರೆ ಅದಕ್ಕೊಂದು ಸಾಕ್ಷಿ ಬೇಕಾಗ್ತದೆ, ಒಂದು ಪದ್ಧತಿ ಬೇಕಾಗ್ತದೆ, ಕಂಪ್ಲೇಂಟ್ ಬೇಕಾಗ್ತದೆ, ವಿಚಾರಣೆ ಮಾಡಬೇಕಾಗ್ತದೆ. ಅವು ಯಾವ ಇರೋದಿಲ್ಲ ಅವ್ರು ಹೇಳೋದಕ್ಕೆ. ಅದು ಯಾವುದಾದ್ರೂ ಮಾಡ್ಬೋದು. ಯಾರು ರಾಜಕೀಯದಾಗ ಇರ್ತಾರೋ ಅವರು ತೇಜವಾದ ಮಾಡ್ತಕ್ಕಂಥ ಕೆಲಸಗಳೇ ಮಾಡ್ತಿರ್ತಾರೆ ಕೆಲವರು. ಸಂಪೂರ್ಣವಾಗಿ ದೋಷಮುಕ್ತರಾದ್ರೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಸದ್ಯ ಶಿಕ್ಷೆಯಿಂದ ಸ್ವಲ್ಪ ದೂರ ಆಗಿದ್ದಾರೆ. ಹೀಗಾಗಿ ಕಳೆದುಕೊಂಡಿದ್ದ ಸಂಸದ ಸ್ಥಾನವನ್ನ ಕಾನೂನಾತ್ಮಕವಾಗಿಯೇ ಮರಳಿ ಪಡೆದಿದ್ದಾರೆ. ಕಾಂಗ್ರೆಸ್ ನಾಯಕರ ಸಂಭ್ರಮಕ್ಕೆ ನಿಜ ಕಾರಣ ಸಿಕ್ಕಿದೆ. ಇದರ ನಡುವೆ ರಾಹುಲ್ ಟ್ವಿಟರ್ ಬಯೋ ಬದಲಾಗಿದೆ. ಮೋದಿಗೆ ಬೈದು ಮಾನನಷ್ಟ ಕೇಸ್ನಲ್ಲಿ ಅಪರಾಧಿಯಾಗಿ ಸಂಸದ ಸ್ಥಾನವನ್ನೇ ಕಳ್ಕೊಂಡಿದ್ದ ರಾಹುಲ್ ಗಾಂಧಿ ಮೊಗದಲ್ಲಿ ಕೊನೆಗೂ ನಗು ಮೂಡಿದೆ. ಸೂರತ್ನ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಘೋಷಿಸಿದ್ದ ಶಿಕ್ಷೆಗೆ ತಡೆ ನೀಡಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ MP ಸ್ಥಾನ ಕರುಣಿಸಿದೆ. ಸುಮಾರು 4 ತಿಂಗಳ ಬಳಿಕ ರಾಹುಲ್ ಮತ್ತೆ ಸಂಸತ್ತು ಪ್ರವೇಶಿಸಿದ್ದಾರೆ.
ಇಂದು ರಾಹುಲ್ ಗಾಂಧಿ ಲೋಕಸಭಾ ಸದಸ್ಯತ್ವದ ಅನರ್ಹತೆ ವಾಪಸ್ ಪಡೆಯದಿದ್ದರೆ ಹೋರಾಟ ನಡೆಸಲು ಕಾಂಗ್ರೆಸ್ ಸಂಸದರು ಸಜ್ಜಾಗಿದ್ದರು. ಅಷ್ಟರಲ್ಲಿ ಲೋಕಸಭಾ ಕಾರ್ಯಾಲಯದ ನೋಟಿಫಿಕೇಶನ್ ಹೊರಬಂದಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಸಂಸದ ಅಧೀರ್ ರಂಜನ್ ಚೌಧರಿ ಸಿಹಿ ತಿನ್ನಿಸುವ ಮೂಲಕ ಖುಷಿ ಹಂಚಿಕೊಂಡರು. ಇದು ಒಳ್ಳೆಯ ಬೆಳವಣಿಗೆ. ಯಾಕೆಂದ್ರೆ ಇದಕ್ಕೂ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥ, ಇದಕ್ಕೂ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತನಾಡಿದಂತ ಚುನಾವಣೆ ಸಂದರ್ಭದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಇದಕ್ಕೂ ಕೆಟ್ಟ ಭಾಷೆಯಲ್ಲಿ ಮಾತನಾಡಿರೋದನ್ನ ನಾವು ನೋಡಿದ್ದೇವೆ. ಏನು ಹಾಲಿಡೇ ಇದ್ರೆ ಏನಾಗಿತ್ತು, ಆದೇಶ ಮಾಡಕ್ ಬರ್ತಿರ್ಲಿಲ್ವಾ? ಅವಾಗ ಹೆಂಗ ಹಗಲು ರಾತ್ರಿ ಕೆಲಸ ಮಾಡಿದ್ರಿ? राहुल गांधी जी को कांग्रेचुलेट करते हैं और स्पीकर साहब का भी धन्यवाद करते हैं कि उन्होंने कोई विलंब नहीं किया, राहुल गांधी जी की सदस्यता को रिस्टोर किया है. ಇಷ್ಟು ದಿನ ರಾಹುಲ್ ಗಾಂಧಿ ಟ್ವಿಟರ್ ಬಯೋದಲ್ಲಿ ಅನರ್ಹಗೊಂಡ ಸಂಸದ ಎಂದು ಉಲ್ಲೇಖಿಸಿದ್ರು. ಇಂದು ಸಂಸದ ಸ್ಥಾನ ವಾಪಸ್ ಸಿಗುತ್ತಿದ್ದಂತೆಯೇ ಸಂಸದ ಎಂದು ಬದಲಿಸಿದ್ದಾರೆ. ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿರುವ ದೆಹಲಿ ಸೇವಾ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ರಾಜ್ಯಸಭೆಯಲ್ಲಿ ದೆಹಲಿ ಪ್ರದೇಶ ಸರ್ಕಾರ ತಿದ್ದುಪಡಿ ಮಸೂದೆ 2023 ಮಂಡಿಸಿದ್ರು. ಅದ್ವಾನಿ, ವಾಜಪೇಯಿ, ಸುಷ್ಮಾ ಸ್ವರಾಜ್ಗೆ ಅವಮಾನಿಸಲಾಗಿದೆ ಅಂತ ಎಎಪಿ ಕಿಡಿಕಾರಿದ್ರೆ ಬಿಜೆಪಿ ಸಮರ್ಥನೆ ಮಾಡಿಕೊಳ್ತು. सर, ये बिल सिर्फ संविधान का और लोकतंत्र का अपमान नहीं है. ये बिल लाल कृष्ण आडवाणी जी का, अटल बिहारी वाजपेयी जी का, मदन लाल खुराना जी का, सुषमा स्वराज जी का, अरुण जेटली जी का, सबका अपमान करने का और उनके 40 साल के संघर्ष को मिट्टी में मिलाने का काम करता है. सर, दिल्ली में एक जनरल फाइनेंशियल रूल 2019 है जो ये कहता है कि 10 करोड़ रुपए से अधिक का अगर किसी भी प्रकार का व्यय होगा तो वह मंत्री की शक्ति से बाहर होगा और वह एलजी के पास जाएगा. महोदय, इनके मुख्यमंत्री जी का जो मकान या वजीर आला का अजीमुशान महल बनाने के लिए जो बिल बने साहब, वो पूरे उसके एक साथ नहीं बने. 10 करोड़ से कम के 8.5, 8, 7.5, 9 करोड़ रुपए के डिफरेंट बिल बने और एक मद ऐसा है जिसमें कि मुख्यमंत्री कार्यालय के कर्मचारियों के लिए महोदय जानते कितने का बिल बना? 9.99 करोड़. ಯಾರೋಪ ಪ್ರತ್ಯಾರೋಪ ಏನೇ ಇದ್ರೂ ಕೂಡ ಒಂದು ಆರ್ಡಿನೆನ್ಸ್ ನ ಹಣೆ ಬರಹ ನಿರ್ಧಾರವಾಗೋದು ಸಂಖ್ಯಾಬಲದ ಆಧಾರದ ಮೇಲೆ ಆಗಿರೋದ್ರಿಂದ ರಾಜ್ಯಸಭೆಯಲ್ಲಿ ಈ ಆರ್ಡಿನೆನ್ಸ್ ನ ಹಣೆ ಬರವನ್ನ ನಿರ್ಧರಿಸುವ ಸಂಖ್ಯಾಬಲ ಯಾರ ಬಳಿಯಲ್ಲಿ ಎಷ್ಟೆಷ್ಟಿದೆ ಗಮನಿಸ್ತಾ ಹೋಗೋಣ. ಸರ್ಕಾರದ ಪರವಾಗಿ ಇರೋದು ಎಷ್ಟು ಸಂಖ್ಯೆ ಅನ್ನೋದನ್ನ ಗಮನಿಸ್ತಾ ಹೋದಾಗ ಬಿಜೆಪಿ ಬಳಿಯಲ್ಲಿರೋದು 105 ಸದಸ್ಯರ ಸಂಖ್ಯಾಬಲ. ಅದರ ಜೊತೆಗೆ ನಾಮನಿರ್ದೇಶಿತರಾದ ಸದಸ್ಯರು 5 ಹಾಗೆ ಪಕ್ಷೇತರರು 2. ಅಷ್ಟನ್ನೂ ಸೇರಿಸಿದ್ರೆ ಅಪ್ಪರ್ ಹ್ಯಾಂಡ್ ಇದೆ. ಈ ಆರ್ಡಿನೆನ್ಸ್ ನ ಪಾಸ್ ಮಾಡಲಿಕ್ಕೆ ಬೇಕಾದ ಸಂಖ್ಯಾಬಲ ಸರ್ಕಾರದ ಬಳಿಯಲ್ಲಿ ರಾಜ್ಯಸಭೆಯಲ್ಲಿ ಇದೆ ಅನ್ನೋದು ಕ್ಲಿಯರ್ ಕಟ್. ಇನ್ನು ಇದನ್ನ ಹೊರತುಪಡಿಸಿಯೂ ಕೂಡ ವೈಎಸ್ಆರ್ಸಿಪಿ 9 ಹಾಗೆ ಬಿಜೆಡಿ 9, ಟಿಡಿಪಿ 1. ಸರ್ಕಾರದ ಪರವಾಗಿ ಅಲ್ಲಿಗೆ ಒಟ್ಟು ಇರೋದು 131 ಸದಸ್ಯರ ಸಂಖ್ಯಾಬಲ. ವಿರೋಧ ಪಕ್ಷಗಳ ಬಳಿಯಲ್ಲಿರೋದು 105 ಸಂಖ್ಯಾಬಲ. ಒಟ್ಟು ರಾಜ್ಯಸಭೆಯ ಸಂಖ್ಯಾಬಲ ಇರೋದು 238 ಆಗಿರೋದ್ರಿಂದ ಬಹುಮತಕ್ಕೆ ಬೇಕಾಗಿರೋದು 120 ಸದಸ್ಯರ ಬಲ ಬೆಂಬಲ. ಕ್ಲಿಯರ್ ಕಟ್ ಆಗಿ ಸರ್ಕಾರದ ಬಳಿಯಲ್ಲಿ ರಾಜ್ಯಸಭೆಯಲ್ಲಿ ಆ ಮಟ್ಟಿನ ಸಂಖ್ಯಾಬಲ ಇರೋದ್ರಿಂದ ಈ ಆರ್ಡಿನೆನ್ಸ್ ನ ಹಣೆ ಬರಹ ಏನಾಗಬಹುದು ಅನ್ನೋದನ್ನ ವಿವರಿಸುತ್ತೆ ಈ ರಾಜ್ಯಸಭೆಯ ಸಂಖ್ಯಾಬಲದ ಈ ಒಂದು ಮ್ಯಾಜಿಕ್ ವಾಲ್. ಆರೋಪ ಪ್ರತ್ಯಾರೋಪಗಳ ನಡುವೆ ಸಂಖ್ಯಾಬಲದ ಆಧಾರದ ಮೇಲೆ ನಾವು ಗಮನಿಸಿದಾಗ ದೆಹಲಿ ಆರ್ಡಿನೆನ್ಸ್ ನ ಪಾಸ್ ಮಾಡುವಕ್ಕೆ ಬೇಕಾದ ರಾಜ್ಯಸಭೆಯಲ್ಲಿನ ಸಂಖ್ಯಾಬಲ ಸರ್ಕಾರದ ಬಳಿಯಲ್ಲಿದೆ ಅನ್ನೋದು ಕ್ಲಿಯರ್ ಕಟ್ ಆಗುತ್ತೆ. ಮುಂದುವರೆದ ಭಾಗವಾಗಿ ಸತ್ಯವನ್ನ ಎಷ್ಟೇ ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಸತ್ಯ ಹೊರಬರೋಕೆ ತನ್ನ ದಾರಿ ತಾನು ಕಂಡುಕೊಳ್ಳುತ್ತೆ ಅನ್ನೋ ಮಾತಿದೆ. ಜ್ಞಾನವಾಪಿ ವಿಚಾರವಾಗಿ ಹಿಂದೂ ಆರಾಧಕರು ಈಗ ಇದೇ ಮಾತನ್ನ ಅನುರಣಿಸುತ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಉತ್ಖನನದ ಸಮಯದಲ್ಲಿ ಅನೇಕ ಸಂಗತಿಗಳು ಬೆಳಕಿಗೆ ಬರ್ತಿದೆ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಿದೆ. 4ನೇ ದಿನದ ಸರ್ವೆಯೂ ಹಿಂದೂಗಳ ಮೊಗದಲ್ಲಿ ಕಿರುನಗೆ ಮೂಡಿಸಿದೆ. ಬಗೆದಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳುತ್ತಿವೆ. 16 ವಸ್ತು, ಕೆತ್ತನೆ, ಮೂರ್ತಿಗಳೂ ಸಿಗುತ್ತಿವೆ. ಮಸೀದಿ ಅಂತ ಕರೆಸ್ಕೊಳ್ತಿರೋ ಜ್ಞಾನವಾಪಿಯಲ್ಲಿ ಬರೋಬ್ಬರಿ 4 ಫೀಟ್ ಎತ್ತರದ ಮೂರ್ತಿ ಪತ್ತೆಯಾಗಿದೆ. ದೇವತೆಯ ಮೂರ್ತಿಯ ಮೇಲೆ ಸುಂದರ ಕೆತ್ತನೆಗಳಿವೆ. ಅರ್ಧ ದೇವತೆ, ಅರ್ಧ ಪ್ರಾಣಿ ದೇಹದ ಮೂರ್ತಿಗಳೂ ಸಿಕ್ಕಿವೆ. ಜ್ಞಾನವಾಪಿಯಲ್ಲಿ 2 ಫೀಟ್ ಉದ್ದದ ತ್ರಿಶೂಲ ಸಿಕ್ಕಿದ್ಯಂತೆ. ಮಸೀದಿಯನ್ನು ತಡಕಾಡಿದಾಗ 5 ಕಳಶದ ಕೆತ್ತನೆ ದೊರೆತಿದೆ. ಗೋಡೆಗಳ ಮೇಲೆ ಕಮಲದ ಚಿಹ್ನೆಗಳಿವೆ. ಕಂಬಗಳ ಮೇಲೆ ವಿರೂಪಗೊಳಿಸಿದ ಕೆತ್ತನೆಗಳೂ ಸಿಕ್ಕಿವೆ. ಜ್ಞಾನವಾಪಿ ಮಸೀದಿಯಲ್ಲ, ಅಲ್ಲಿರೋದು ಶಂಕರನ ಮಂದಿರ ಅಂತ
ಭಗೇಶ್ವರ್ ಧಾಮ್ನ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಹೇಳಿದ್ದಾರೆ. ज्ञानवापी मस्जिद नहीं है, पहले तो ये कहना बंद कर दीजिए. ज्ञानवापी भगवान शंकर का मंदिर है. ಸೌಜನ್ಯ ಪ್ರಕರಣ ನಡೆದಾಗಿನಿಂದಲೂ ಕೂಡ ಅದರ ಸುತ್ತ ಒಂದು ನಿಗೂಢತೆ ಕಾಡುತ್ತಲೇ ಇದೆ. ತನಿಖೆ ಸರಿಯಾಗಿ ಆಗ್ಲಿಲ್ಲ ಅನ್ನೋ ಅಸಮಾಧಾನ, ಏನನ್ನೋ ಮುಚ್ಚಿ ಹಾಕಲಾಗ್ತಿದೆ ಅನ್ನೋ ಅನುಮಾನ, ನ್ಯಾಯ ಬೇಕು ಅನ್ನೋ ಆಗ್ರಹ, ಹೀಗೆ ಒಂದಿಲ್ಲ ಒಂದು ಧ್ವನಿ ಕೇಳೋಕೆ ಸಿಗ್ತಲೇ ಇದೆ. ಆದ್ರೆ ಇದೆಲ್ಲದರ ನಡುವೆ ಕೆಲ ಧ್ವನಿಯನ್ನೇ ಹತ್ತಿಕ್ಕೋ ಯತ್ನ ಕೂಡ ನಡೆದಿದೆಯಾ ಅನ್ನೋದಕ್ಕೆ ಪೂರಕವಾಗಿದೆ ಮಾಜಿ ಶಾಸಕ ವಸಂತ್ ಬಂಗೇರ ಮಾತುಗಳು. ಧರ್ಮಸ್ಥಳ ಸೌಜನ್ಯ ಹತ್ಯೆ ಕೇಸ್ ದೇಶದಲ್ಲೇ ದೊಡ್ಡ ಸಂಚಲನ ಮೂಡಿಸಿದೆ. ಆಗಬಾರದ ಅನ್ಯಾಯ ಆದರೂ ಕೂಡ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ. ಕುಟುಂಬಸ್ಥರು ಕಣ್ಣೀರು ಬತ್ತುವಷ್ಟು ಅತ್ತರೂ ಕೇಳೋರಿಲ್ಲ. ಆದರೆ ಕಾಂಗ್ರೆಸ್ನ ಮಾಜಿ ಶಾಸಕ ವಸಂತ್ ಬಂಗೇರ ಸಿಬಿಐ ತನಿಖೆಯ ಬಗ್ಗೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ತನಿಖೆಯ ದಾರಿ ತಪ್ಪಿಸಲಾಗಿತ್ತು. ಸೌಜನ್ಯ ಪ್ರಕರಣದ ಈ ರಹಸ್ಯ ಬಿಚ್ಚಿಟ್ಟರೆ ನನ್ನನ್ನು ಸಾಯಿಸಬಹುದು ಎಂದಿದ್ದಾರೆ. ಒಂದೇ ಕಾಲು ಗಂಟೆ ಅನ್ನ ಆಫೀಸಲ್ಲಿ ಎಂಕಲ ಮುಖ್ಯಮಂತ್ರಿಗಳಿಗೆ ಚರ್ಚೆ ಆಗಿ ಪೂರ ವಿಚಾರನು ಪ್ರಸ್ತಾಪ ಮಲ್ತೆ. ಇನ್ನು ಕೇವಲ ಸೌಜನ್ಯನ ವಿಷಯನ ಮಾತ್ರ ಏನು ಪ್ರಸ್ತಾಪ ಮಲ್ತನತ್ ಬೆಳ್ತಂಗಡಿ ದಾನೆ ಮಾತ ಮರ್ಡರ್ ಕೇಸಲಾತ ದಾನೆ ಮಾತ ಘಟನೆ ನಡುತ್ತಾ నేను ಪೂರ ವಿವರಣೆನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊರಿಯೇ ಎಂಬ ವಿಚಾರ ಈ ಸಂದರ್ಭ ಪಂಡ್ರೆ ಇಷ್ಟಪಡ ಬಂದೆ. ಅಂಡ ಸಿಬಿಐ ತನಿಖೆ ನಂಗೆ ನ್ಯಾಯ ತಿಕ್ಕು ನನ್ನ ಭಾವನೆ ಎಂಕಿತ್ತು. ಪ್ರಾರಂಭದ ಹಂತಡು ಸೌಜನ್ಯಕ್ಕೆ ನ್ಯಾಯ ತಿಕ್ಕು ನನ್ನ ಭಾವನೆ ಎಂಕ್ ಬತ್ತನ ಅಲ್ಲ. ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನ ಸಾರ್ವಜನಿಕವಾದ ನಿಖಿಲ್ದ ಪಂಡ್ರ ಆಪಜಿ ಪನ್ಪುಣ ಸಂದರ್ಭ ಪಣಂದೇನು ಬುಡುಪುಣಲ ಇಜ್ಜಿ ಎಂಬ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುನು ಆ ದಿನ ಏರು నేను ತಪ್ಪದೆ ಏರು ಮಾತು ಮಲ್ತಾರೆ, ಏರು ಅನ್ಯಾಯ ಮಲ್ತಾರೆ, ಏರು ತೊಂದರೆ ಮಲ್ತಾರೆ, ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಎಂಬ ವಿಚಾರನು ಈ ಸಂದರ್ಭ ಪಂಡ್ರೆ ಇಷ್ಟಪಡ್ತೇವೆ. ಒಳ್ಳ ಎರಳನ್ನ ಕೆರಿಯರಿಂದ ಪೋಯೆ. ಒಂದಲ್ಲ ಒಂದು ದಿನ ಕಾಲ ಬರುತ್ತದೆ. ಅವತ್ತು ಸೌಜನ್ಯ ಪ್ರಕರಣದ ದಿಕ್ಕು ತಪ್ಪಿಸಿದ್ದು ಯಾರು, ಅನ್ಯಾಯ ಮಾಡಿದ್ದು, ತೊಂದರೆ ಕೊಟ್ಟಿದ್ದು ಯಾರು ಎಂದು ಹೇಳುತ್ತೇನೆ. ಆದರೆ ನನ್ನನ್ನು ಸಾಯಿಸಿದ್ರೂ ಸಾಯಿಸಬಹುದು ಎಂದಿದ್ದಾರೆ. ವಸಂತ ಬಂಗೇರ ಮಾತಿಗೆ ಸೌಜನ್ಯ ತಾಯಿ ಕುಸುಮಾವತಿ ಬೆಂಬಲ ನೀಡಿದ್ದಾರೆ. ಅವರಿಗೆ ಜೀವ ಬೆದರಿಕೆ ಇದೆ. ಅವರು ಯಾರು ಇದ್ದಾರೆ, ಇದನ್ನು ಯಾರ್ಯಾರು ಮುಚ್ಚಾಕ್ಲಿಕ್ಕೆ ಅವರ ಹಿಂದೆ ಇದ್ದಾರೆ ಅದೆಲ್ಲ ಅವರಿಗೆ ಗೊತ್ತು. ಆದ ಕಾರಣ ನಾನು ಈ ಇದರಲ್ಲಿ ನಾನು ಈಗಲೇ ಹೇಳಬೇಕನ್ನುವಂಥ ಒಂದು ಮಾತು ಈಗ ಹೇಳುವುದಿಲ್ಲ. ಅವ್ರು ಹೇಳಿದಾರಲ್ಲ, ಆವಾಗ ನಾವು ಕೇಳ್ತೇವೆ.